Next, 21st question. Lived under the threat of an annihilation. What caused this threat? ಸೊ ಲಿವ್ಡ್ ಅಂಡರ್ ದ ಥ್ರೆಟ್ ಆಫ್ ಅನಿಹಿಲೇಷನ್ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಕಾರಣ ಏನು? ಅನಿಹಿಲೇಷನ್ ಅಂತಂದ್ರೆ ಸರ್ವನಾಶ, ಸರ್ವನಾಶದ ಭಯದಲ್ಲೇ ಜೀವನ ಮಾಡ್ತಾ ಇದ್ವಿ ಅಂತ. ಓಕೆ, ಸೊ ಈ ಥ್ರೆಟ್ಗೆ, ಭಯಕ್ಕೆ ಕಾರಣವೇನು? ದ USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಏಷ್ಯಾ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, UK, ಯುನೈಟೆಡ್ ಕಿಂಗ್ಡಮ್, ಅಂಡ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಸೋವಿಯತ್ ರಷ್ಯಾ, USSR possessed ನ್ಯೂಕ್ಲಿಯರ್ ವೆಪನ್ಸ್. ಸೊ ಈ ಮೂರು ಪ್ರಪಂಚದ ಮೂರು ಶಕ್ತಿಗಳು ಅಂತ ಕರಿತೀವಿ ಮಕ್ಕಳೇ. USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಯುನೈಟೆಡ್ ಕಿಂಗ್ಡಮ್ ಅಂಡ್ USSR. ಓಕೆ, ಸೊ ಅವರ ಹತ್ತಿರ ನ್ಯೂಕ್ಲಿಯರ್ ವೆಪನ್ಸ್ ಅಂದ್ರೆ ಶಸ್ತ್ರಾಸ್ತ್ರಗಳು, ಅಣ್ವಸ್ತ್ರಗಳು ಇದ್ದವು. ಓಕೆ, ಸೊ ಇಟ್ ವಾಸ್ ಪಾಸಿಬಲ್ ಫಾರ್ ದೆಮ್ ಟು ಡಿಸ್ಟ್ರಾಯ್ ದರ್ ಎನಿಮಿ ನೇಷನ್ಸ್ ವಿದಿನ್ 20 minutes. ಸೊ 20 ನಿಮಿಷದಲ್ಲೇ ಅವರ ಶತ್ರುಗಳನ್ನ ನಾಶ ಮಾಡುವಂತಹ ಶಕ್ತಿ ಅವರಿಗೆ ಇತ್ತು. ಅಟ್ಯಾಕಿಂಗ್ ದ ಎನಿಮಿ, ದೇ ವೇರ್ ಅಂಡರ್ ದಿಸ್ ಥ್ರೆಟ್. ಸೊ ಆದ್ದರಿಂದ ಅವರು ಈ ಒಂದು ಭಯದಲ್ಲೇ ಒಂದು ಜೀವನ ನಡೆಸ್ತಾ ಇದ್ರು. ಓಕೆ, ಸೊ ಅಷ್ಟೇ ಅಲ್ಲದೆ ಪ್ರತಿದಾಳಿ ಮಾಡುವಂತಹ ಶಕ್ತಿ ಕೂಡ ಇತರ ದೇಶಗಳಿಗೂ ಇತ್ತು, ಆ ದೇಶಗಳಿಗೆ. ಓಕೆ, ಸೊ ಈ ಮೂರು ಒಂದು ಪ್ರಪಂಚದ ಶಕ್ತಿಗಳ ಹತ್ತಿರ ನ್ಯೂಕ್ಲಿಯರ್ ವೆಪನ್ ಇದ್ದರಿಂದ ಇಟ್ ವಾಸ್ ಅಂಡರ್ ದ ಥ್ರೆಟ್. ಓಕೆ.